ಈ ದಿವಸ ನಾನೊಬ್ಬರು ವಿಶೇಷವಾದ ಅತಿಥಿಯನ್ನು ಕರ್ಕೊಂಬಂದಿದ್ದೀನಿ. ಇವ್ರು ಕಂಡ್ರೆ ನನಗೆ ತುಂಬ ಪ್ರೀತಿ, ತುಂಬ ಗೌರವ ಮತ್ತು ಅಭಿಮಾನ. ಪ್ರೀತಿ ಯಾಕೆ ಅಂದರೆ ನಮ್ಮೂರಿನವರು, ನಮ್ಮ ಏರಿಯಾದವರು ಅನ್ನೋ ಥರ. ಗೌರವ ಯಾಕೆ ಅಂದರೆ ಅವರ ಸಾಧನೆ ಮತ್ತು ಅವರ ಶ್ರಮಕ್ಕೆ. ಅಭಿಮಾನ ಯಾಕೆ ಅಂದರೆ ನಮ್ಮವರು, ಕನ್ನಡದವರು ಅನ್ನೋದಕ್ಕೆ. ಸೊ ಇವತ್ತು ಒಬ್ಬ ವಿಶೇಷವಾದಂತಹ ಟ್ಯಾಲೆಂಟ್, ಇನ್ಫ್ಯಾಕ್ಟ್ ಹ್ಯಾಪನಿಂಗ್ ಟ್ಯಾಲೆಂಟ್ ಕರ್ನಾಟಕದಲ್ಲಿ ನನ್ನ ಜೊತೆಗಿದ್ದಾರೆ. ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮೆಲ್ಲರ ಪ್ರೀತಿಯ ಟೀಮ್ RCBಗೆ ಇವರು ಇವಾಗ ಒಂಥರ ಆಧಾರ ಸ್ತಂಭ ಇದ್ದ ಹಾಗೆ. ಸೊ ವೆಲ್ಕಮ್ ಮಾಡೋಣ ನಮ್ಮ ಈ ದಿವಸದ ಗೆಸ್ಟ್, ಒನ್ ಆ್ಯಂಡ್ ಓನ್ಲಿ ವೈಶಾಖ್ ವಿಜಯ್ ಕುಮಾರ್. ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಆನ್ ಬೋರ್ಡ್. ಅಯ್ಯೋ, ವೈಶಾಖ್ ಅವ್ರು ತುಂಬ ನರ್ವಸ್ ಅಂತೆ. ಸೊ ಅದಕ್ಕೇ ವಿ ಥಾಟ್ ವಿಲ್ ಮೇಕ್ ಇಟ್ ವೆರಿ ಇನ್ಫಾರ್ಮಲ್ ಆಸ್ ಅ ಕಾನ್ವರ್ಸೇಷನ್ ಅಂತ. ಸೊ ನಮ್ಮ ಶೋನಲ್ಲಿ ಒಂದು ಪದ್ಧತಿ ಇದೆ ವೈಶಾಖ್, ಈ ಕ್ಯಾಮ್ರಾ ನೋಡಿಕೊಂಡು ನಾಯಕ ವಿತ್ ವಿನಾಯಕ ಶುರು ಆಗಲಿ ಅಂದರೆ ವಿಲ್ ಸ್ಟಾರ್ಟ್ ದ ಶೋ. ಲೆಟ್ಸ್ ಗೋ. ನಾಯಕ ವಿತ್ ವಿನಾಯಕ ಶುರು ಆಗಲಿ. ಟೆಲ್ ಮಿ ಅಬೌಟ್ ಯುವರ್ ಚೈಲ್ಡ್ಹುಡ್ ಒಂದು ಸ್ವಲ್ಪ ಪ್ಲೀಸ್. ಚೈಲ್ಡ್ಹುಡ್ ಕೆಂಗೇರಿ ಉಪನಗರಲ್ಲಿ ಜಾಸ್ತಿ ಅಂಟಿಲ್ ವೆನ್ ಐ ವಾಸ್ ಪ್ರಾಬ್ಲಿ 6th ಸ್ಟ್ಯಾಂಡರ್ಡ್ ತನಕ ಅಲ್ಲೇ ಇದ್ದಿದ್ದು. ಅಲ್ಲಿ ಅವಾಗ ಸ್ವಲ್ಪ ಕ್ರಿಕೆಟ್ ಅಂದರೆ ಸ್ವಲ್ಪ ಇಷ್ಟ ಬಂತು. ನಮ್ಮ ಡ್ಯಾಡಿ ನನಗೆ ಒಂದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಗ್ಯಾಲರಿ ಸ್ಟ್ಯಾಂಡಿಂದ ನೋಡ್ತಾ ಇರ್ತೀನಿ ಮ್ಯಾಚು. ನನಗೆ ಅರ್ಥ ಆಗ್ತಾ ಇರಲಿಲ್ಲ ಕ್ರಿಕೆಟು ಆವಾಗ ಸ್ಟಾರ್ಟಿಂಗಲ್ಲಿ. ಸೊ ಏನು ನಡೀತಾ ಇದ್ದು ಏನಂತ ಒಂಥರ ಕುತೂಹಲ ಇತ್ತು ನನಗೆ, ಏನು ಅಂತ. ಸೊ ನಮ್ಮ ಅಪ್ಪನ ಕೇಳ್ತಾನೆ ಇದ್ದೆ ಕ್ವೆಶನು, ಸರಿ ನೀನೊಂದು ಕೆಲಸ ಮಾಡು, ಇಷ್ಟೊಂದೆಲ್ಲ ನನ್ನ ಕೇಳಬೇಡ, ನಾನು ಮ್ಯಾಚ್ ನೋಡಬೇಕು, ತುಂಬ ಇಂಟ್ರೆಸ್ಟಲ್ಲಿ ಮ್ಯಾಚ್ ನೋಡ್ತಾ ಇದ್ದೀನಿ ಅಂತ. ನಾಳೆ ನಿನಗೆ ಗ್ರೌಂಡಿಗೆ ಕರ್ಕೊಂಡು ಹೋಗ್ತೀನಿ, ಅದೇನು ಮಾಡ್ತೀಯ ನೋಡೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಬೆಳಗ್ಗೆ 5:30 ರೆಡಿ ಇದ್ದೆ. 6:30 ಹೊರಡಬೇಕು ಅಂತ ಹೇಳಿದರು. ಅದು ಅವಾಗ ಇದು ಎನರ್ಜಿ ಜಾಸ್ತಿ ಚಿಕ್ಕ ವಯಸ್ಸಲ್ಲಿ. ಓಕೆ ಏನು ಅಂತ ನೋಡಲೇಬೇಕು ಅಂತ ಹೋದ್ವಿ. ಫಸ್ಟ್ ಡೇನೇ ನನಗೆ ಬೌಲಿಂಗ್ ಹಾಕ್ಸಿದ್ರು. ಮ್ಯಾಚ್ ನಡೀತಾ ಇತ್ತು, ಬೆಸ್ಟ್ ಕ್ಲಬ್ ಅಂತ. ನಾನು ಫಸ್ಟ್ ಕೋಚ್ ದೇವನಾಥ್ ಸರ್ ಅಂತ. ಸೊ ಅಲ್ಲಿ ಬಂದ್ವಿ, ಒಂದು 25 ಜನ 30 ಜನ ಇದ್ರು ಹುಡುಗರು, ಎಲ್ಲ ವೈಟ್ಸ್ ಹಾಕೊಂಡು, ನನಗೂ ವೈಟ್ಸ್ ಹಾಕೊಂಡು ಅವತ್ತು ರಾತ್ರಿನೇ ಎಲ್ಲ ಕ್ರಿಕೆಟ್ ಕಿಟ್ ಎಲ್ಲ ಕೊಡಿಸಿ ಅವಾಗೆಲ್ಲ. ಸೊ ರಾತ್ರಿನೇ ರೆಡಿ ಇದ್ದೆ, ಎಲ್ಲ ವೈಟ್ಸ್ ಹಾಕೊಂಡು ರಾತ್ರಿನೇ ರೆಡಿ, ಅಪ್ಪ ನಾಳೆ ಬೆಳಗ್ಗೆ ಅಲ್ವಾ ಹೋಗ್ಬಿಡೋಣ ಅಂತ. ಸೊ ಕರ್ಕೊಂಡೋದ್ರು. ಫಸ್ಟ್ ಡೇ ಅಂದರೆ ಪ್ರಾಕ್ಟೀಸ್ ಮ್ಯಾಚ್ ನಡೀತಾ ಇತ್ತು. ಸೊ ನಾನು ಮಧ್ಯದಲ್ಲಿ ಜಾಯ್ನ್ ಆಗಿದ್ದು, ಸಮ್ಮರ್ ಕ್ಯಾಂಪ್ ಮಧ್ಯದಲ್ಲಿ ಜಾಯ್ನ್ ಆಗಿದ್ದು. ಸೊ ಮ್ಯಾಚ್ ನಡೀತಾ ಇತ್ತು, ಹೋದ್ವಿ. ಸರಿ ನೀನೇನು ಮಾಡ್ತೀಯ ಅಂದರು. ಸರ್ ನಾನು ಎಲ್ಲ ಮಾಡ್ತೀನಿ ಅಂತ ಹೇಳಿದೆ ಕೋಚ್ಗೆ. ಆಮೇಲೆ ನಮ್ಮ ಡ್ಯಾಡಿನ ಕೇಳಿದ್ರು ಏನು ಮಾಡ್ತಾರೆ. ಇಲ್ಲ ಇದು ಫಸ್ಟ್ ಡೇ, ಅವ್ನು ಏನು ಮಾಡ್ತಾನೆ ನನಗೂ ಗೊತ್ತಿಲ್ಲ, ಸೊ ನೋಡೋಣ ಏನು ಮಾಡ್ದೆ. ಸರಿ ಬಾಲ್ ಕೊಟ್ಟರು, ಬೌಲಿಂಗ್ ಹಾಕು ಅಂದರು. ಹೆಂಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಫಸ್ಟ್ ಡೇನೇ ಮೀಡಿಯಮ್ ಪೇಸ್ ಹಾಕಿದ್ದು. ಅಂದರೆ ಒಂಥರ ಇಬ್ಬರು ನೋಡಿದೆ ನಾನು, ಜೋರಾಗಿ ಓಡ್ಕೊಂಬರ್ತಾಯಿದ್ರು, ಬೌಲಿಂಗ್ ಆಗ್ತಾಯಿದ್ರು. ಸರಿ ನಾನು ಮಾಡೋಣ ಅಂತ ಫಸ್ಟ್ ಡೇನೇ ಅದು ಫಸ್ಟ್ ಬಾಲ್ ಹಿಂಗೆ ಹಾಕಿದೆ. ವಿಕೆಟ್ ಬಂತು ನನಗೆ, ಫಸ್ಟ್ ಬಾಲೇ ವಿಕೆಟು. ಅದು ಅಲ್ಲಿ ಒಂದು ಸೀನಿಯರ್ ಪ್ಲೇಯರ್ ಅವರು. ಸೊ ಸೀನಿಯರ್ ಪ್ಲೇಯರು ವಿಕೆಟು, ಬೋಲ್ಡು, ಹೆಂಗೆ ಗೊತ್ತಿಲ್ಲ, ಏನು ಬೋಲ್ಡು. ಸೊ ಅಲ್ಲಿಂದ ನನ್ನ ಕ್ರಿಕೆಟ್ ಜರ್ನಿ ಸ್ಟಾರ್ಟ್. ಅಡ್ಡೇಟ್ ಮೇಲೆ ಗುಡ್ ಡೇಟ್ ಅಷ್ಟೇ. ನಿಮ್ಮ ಮಾತು ಕೇಳಿದ್ರೆ ನನಗೆ ನೀವು ತುಂಬ ಒಂದು ಹಂಬಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬೆಳೆದು ಬಂದಿರೋದು ಅಂತ ಅನ್ಸುತ್ತೆ. ಈ ಮಿಡಲ್ ಕ್ಲಾಸ್ ವ್ಯಾಲ್ಯೂಸ್ ಅನ್ನೋದನ್ನು ನಿಮ್ಮ ಲೈಫಲ್ಲಿ ನೀವು ಹೇಗೆ ಕಂಡುಕೊಂಡಿದ್ದೀರಾ ನೀವು? ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಅಪ್ಪ ಅಮ್ಮ ನನಗೆ ಯಾವತ್ತೂ ಆ ಥರ ಬೆಳೆಸೇ ಇಲ್ಲ. ಕಡಿಮೆನೇ ಇತ್ತು, ಆದರೂ ನನಗೆ ಹೆಂಗೆ ತೋರಿಸಿದ್ರು ಅಂದರೆ ಲೈಕ್ ಎಲ್ಲ ಇದೆ ನಮ್ಮ ಹತ್ರ, ನೀನು ಏನು ಕೇಳಿದ್ರು ಕೊಡ್ತೀನಿ ಅಂತ, ಆ ಥರ ಇತ್ತು. ಸೊ ಹಂಬಲ್ ಏನಕ್ಕೆ ಅಂದರೆ ನಮ್ಮ ಅಪ್ಪ ಅಮ್ಮ ಆ ಥರ ಬೆಳೆಸಿದ್ದಾರೆ ನನಗೆ. ಸೊ ಅದಕ್ಕೆ ಹಂಬಲ್ ಅಂತ ಹೇಳಿ. ಅಲ್ಲ, ಎನಿ ಇನ್ಸಿಡೆಂಟ್ ವೇರ್ ಯುವರ್ ಡ್ಯಾಡ್ ಆ್ಯಂಡ್ ಮಾಮ್ ಅವ್ರ ಹತ್ರ ಇಲ್ಲ ಅಂದ್ರೂ ನಿಮಗೆ ಮಾಡಿರೋವಂಥದ್ದು ಏನಾದರೂ ಇನ್ಸಿಡೆಂಟ್ ಇದೆಯಾ? ಎವ್ರಿ ಟೈಮ್ ಒಂಥರ ಒಂದು ಇನ್ಸಿಡೆಂಟ್ ಅಂತ ಹೇಳೋಕ್ಕಾಗಲ್ಲ. ಸೊ ನಮ್ಮಮ್ಮ ವರ್ಕ್ ಮಾಡ್ಬೇಕಾದ್ರೆ ಅವಾಗ ಎಷ್ಟು ಆನ್ ಅಬೌಟ್ 3,000-4,000 rupees ಸ್ಯಾಲ್ರಿ. ಸೊ ಅವಾಗ ಕ್ರಿಕೆಟ್ ಸ್ಟಾರ್ಟ್ ಮಾಡಿದೆ ನಾನು. ದೇ ಆ್ಯಕ್ಚುಲಿ ಟೋಲ್ಡ್, ನೀನು ಹುಡ್ದಾಗಿಂದಾನೇ ಸ್ವಲ್ಪ ಜಾಸ್ತಿ ನಮಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತ. ಅದು ಸುಮ್ಮನೆ ನನಗೆ ಹೇಳಿದ್ದಾರೆ ಅಂತ ಗೊತ್ತು, ಯಾಕೆಂದರೆ ನನಗೆ ಯಾವತ್ತೂ ಕಡಿಮೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ಕ್ರಿಕೆಟ್ ಬ್ಯಾಟೆಲ್ಲ ನನಗೆ ಏನಂದರೆ ನಮ್ಮ ಅಮ್ಮನೇ ಕೊಡಿಸ್ಬೇಕು, ನಮ್ಮಮ್ಮ ಕೊಡಿಸಿದ್ರೆ ರನ್ ಬರುತ್ತೆ ಅಂತ. ಸೊ ಅಂಡರ್ 16 ಟೈಮಲ್ಲಿ ಹಿಂಗೆ ಒಲಿಂಪಿಕ್ಸ್ ಸ್ಪೋರ್ಟ್ಸ್ ಶಾಪ್ಗೆ ಹೋದ್ವಿ. ಸೊ ಹೋದ್ವಿ, ಈ ಥರ ಬ್ಯಾಟ್ ನೋಡಿದೆ, 15,000 ಬ್ಯಾಟ್ ಇತ್ತು. ನನಗೆ ಬೇಕೇ ಬೇಕು ಅಂತ ಹಠ. ಸೊ ನಮ್ಮ ಅಪ್ಪ ಅಮ್ಮ ಒಂದು ಸರಿ ಆಯಿತು ಇರೋ ಒಂದು 5 ನಿಮಿಷ ಮಾತಾಡ್ತಾರೆ, ಅವರು ಇಬ್ಬರು ಹೋಗಿ ಮಾತಾಡ್ತಾರೆ. ನನಗೆ ಬ್ಯಾಟ್ ಮೇಲೆ ಕುತೂಹಲ, ಬ್ಯಾಟ್ ಹಿಂಗಿದೆ. ಸರಿ ಏನು ಮಾಡ್ತಾರೆ, ಸರಿ 5 ನಿಮಿಷ ಮಾತಾಡ್ಕೊಂಡು ಬರ್ತಾರೆ. ಸರಿ ತೊಗೊಳ್ಳೋಣ, ಆದರೆ ಇವಾಗ ಕೊಡಲ್ವಂತೆ ಅವರು, ಸ್ವಲ್ಪ ದಿನ ಆದಮೇಲೆ ಕೊಡ್ತಾರೆ ಅಂತ ನನಗೆ ಹೇಳ್ತಾರೆ. ಬಟ್ ನನಗೆ ಗೊತ್ತಿಲ್ಲ ಅಲ್ವಾ ಏನಕ್ಕೆ ಅಂತ. ಸೊ ಅದಾದಮೇಲೆ ಸರಿ ಆಯಿತು ಅಂದ್ಬಿಟ್ಟು ಓಕೆ ಅಂತಾರೆ. ಸರಿ ನಾನು 2-3 ದಿನ ಆದಮೇಲೆ ಬರುತ್ತೆ ಅಂತ ಕಾದೆ. ಸೊ ಬೇಸಿಕ್ಲಿ ಏನಕ್ಕೆ ಅಂದರೆ ಆವಾಗ ದುಡ್ಡಿರಲಿಲ್ಲ. ಸೊ ಅರೇಂಜ್ ಮಾಡಿ ಕೊಡೋಣ ಅಂತ ಅವಾಗ ಆ ಥರ ಬ್ಯಾಟ್ ಬಂತು. ಅದೇ ಹೇಳಿದ್ನಲ್ಲ, ಯಾವುದಕ್ಕೂ ಬೇಡ ಅಂದಿಲ್ಲ, ಯಾವಾಗೂ ಕೊಡ್ತಾಯಿದ್ರು. ಯು ಆರ್ 104 kilos
ಅಟ್ ಒನ್ ಪಾಯಿಂಟ್ ಆಫ್ ಯುವರ್ ಲೈಫ್? ಅಂಡರ್ 16 ಆಡ್ದಾಗ್ಲೂ ಎಲ್ಲರೂ ನಿಮ್ಮನ್ನ ರೇಗಿಸ್ತಾ ಇದ್ರಂತೆ, ಇವನು ಇಷ್ಟು ದಪ್ಪ ಇದ್ದಾನೆ ಅಂತ. ಮೂಟೆ ಅಂತ ಕರೀತಾರೆ, ಸ್ಟಾರ್ಟ್ ಮಾಡಿದ್ದೆ ಮೂಟೆ ಅಂತ ಕರೀತಾರೆ, ಇವನೇನಾ? ಇವಾಗಲೂ ಕರೀತಾನೆ. ಸೊ ಫ್ಯಾಟ್ ಇನ್ ದ ಫಿಟ್ 104ರಿಂದ ನೀವು ನಿಮ್ಮ ಫ್ಯಾಟ್ ಟು ಫಿಟ್ ಜರ್ನಿ ಹೇಗಿತ್ತು ಅದನ್ನು ಹೇಳ್ಬೋದಾ? ಎಲ್ಲರೂ ಹೇಳ್ತಾ ಇದ್ರು ತುಂಬ ದಪ್ಪ ಇದೆಯಾ, ಬಟ್ ನನ್ಗೇನಂತ ಅನಿಸ್ತಾಯ್ತು ಅಂದರೆ ಜೋರಾಗಿ ಆಗ್ತಾ ಇದ್ದೀನಿ, ಚೆನ್ನಾಗಿ ಬ್ಯಾಟಿಂಗ್ ಆಡ್ತೀನಿ, ಏನು ಇವರೆಲ್ಲ ಹೇಳ್ತಾರೆ ಸುಮ್ಮನೆ ಹೇಳ್ತಾ ಇರ್ತಾರೆ, ನನ್ನ ಪಾಡಿಗೆ ನಾನು ಕ್ರಿಕೆಟ್ ಆಡ್ಕೊಂಡು ಹೋಗೋಣ, ಚೆನ್ನಾಗಿ ತಿನ್ನೋಣ. ಸೊ ಹೆಂಗೆ ಸ್ಟಾರ್ಟ್ ಆಯ್ತು ಅಂದರೆ ನಮ್ಮಪ್ಪ ಪ್ರಾಕ್ಟೀಸ್ ಆದಮೇಲೆ ಎವ್ರಿ ಡೇ ಬಜ್ಜಿ ಬೋಂಡ ಕೊಡ್ಸೋರು. ಅದು ನಮಗೆ ಗೊತ್ತಿರಲಿಲ್ಲ ಆ ವಯಸ್ಸಲ್ಲಿ, ಬಜ್ಜಿ ಬೋಂಡ ತಿನ್ನಬಾರ್ದು, ಚಾಟ್ಸ್ ತಿನ್ನಬಾರ್ದು, ಅದೆಲ್ಲ ಏನು ಇವಾಗಲೇ ನನಗೆ ಡಯಟ್ ಏನು ಅದೆಲ್ಲ ಗೊತ್ತಾಗಿರೋದು ಒಂದು 4-5 ಇಯರ್ಸಿಂದ ಗೊತ್ತಾಗಿರೋದು. ಸೊ ಎವ್ರಿ ಡೇ ಒಂಥರ ಖುಷಿ, ಬಜ್ಜಿ ಬೋಂಡ ಬಿಸಿ ಬಿಸಿ ಬಜ್ಜಿ ಬೋಂಡ ತಿಂದರೆ ಅದ್ರ ಜೊತೆ ಚಾಟ್ಸ್ ತಿಂದರೆ ಖುಷಿ. ಸೊ ನಮ್ಮಪ್ಪನೂ ನನಗೆ ಖುಷಿ ಆಗ್ತದೆ ಅಂತ ಕೊಡ್ಸೋರು, ಅವ್ರಿಗೂ ಗೊತ್ತಿರಲಿಲ್ಲ ಡಯಟ್ ಎಲ್ಲ ಏನು ಅಂತ. ಸೊ ಅದರಿಂದ ಸ್ವಲ್ಪ ಅದನ್ನು ತಿನ್ಕೊಂಡು ಮನೆಗೆ ಊಟ ಬೇರೆ ಮಾಡ್ತಾಯಿದ್ವಿ. ಸೊ ಅದರಿಂದ ಆಬ್ವಿಯಸ್ಲಿ ವೇಟ್ ಗೇನ್ ಹಾಕೊಂಡು ಹೋಗ್ತಾ ಇತ್ತು. ಸೊ ಬೇಸಿಕಲಿ ಒನ್ ಡೇ ನನ್ನ ಬರ್ಡೇ ಇತ್ತು, ಐ ಥಿಂಕ್ ಇಟ್ ವಾಸ್ ಮೈ 22nd ಬರ್ತ್ಡೇ, ಐ ಆಮ್ ನಾಟ್ ಶೋರ್ 22nd or 23rd ಬರ್ತ್ಡೇ. ಸೊ ಹಿಂಗೆ ಎಲ್ಲ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ತೀವಿ. ಸೊ ಒಬ್ಬರು ನನಗೆ ತುಂಬ ರೇಗಿಸ್ತಾರೆ. ಅವಾಗ ಏನಾಯಿತು, ಆ ವರ್ಷ ನನಗೆ ಸ್ವಲ್ಪ ಆ್ಯಕ್ಷನ್ನು ಸ್ವಲ್ಪ ಒಂಥರ ಲೈಕ್ ಐ ವಾಸ್ ಗೋಯಿಂಗ್ ಆಲ್ ಪ್ಲೇಸಸ್, ಒಂಥರ ಐ ವಾಸ್ ನಾಟ್ ದೇರ್, ಲೈಕ್ ಐ ವಾಸ್ ನಾಟ್ ದ ವೈಶಾಖ್ ಐ ನ್ಯೂ. ಒಂಥರ ಬೌಲಿಂಗ್ ಒಂಥರ ಎಷ್ಟು ಜಂಪ್ ಔಟ್, ಇಫ್ ಐ ಆಮ್ ಶೋರ್ ಯುಲ್ ನೋ, ಎಷ್ಟು ಜಂಪ್ ಔಟ್ ಆ್ಯಂಡ್ ದೆನ್ ಮೈ ಲೋಡಿಂಗ್ ವಾಸ್ ಕಮಿಂಗ್ ಡಿಫ್ರೆಂಟ್ಲಿ. ಸೊ ಎವ್ರಿಬಡಿ at one point I was like, okay, what is happening in my life? I didn't know what was happening. So that night what happened, one of the colleagues friends, he used to play cricket as well. So ಅವರು ನನಗೆ ತುಂಬ ರೇಗಿಸ್ತಾರೆ, ಈ ಥರ ತುಂಬ ಹುಷಾರು, ದಪ್ಪ ಇದ್ದಾನೆ, ಇವಾಗಲೇ ಚೆಕ್ ಮಾಡ್ತಾ ಇದ್ದಾನೆ ಬೌಲಿಂಗು, ಸೊ ಇವಾಗಲೇ ಕೈಯೆಲ್ಲ ಎತ್ಬೇಡಿ, ಆಮೇಲೆ ಇನ್ನೊಂದು ಕೈ ಮುರಿದೋಗತ್ತೆ, ದಪ್ಪ ಇದ್ದಾನೆ ಹಂಗೆ ಅಂತ. ಸೊ ಆಬ್ವಿಯಸ್ಲಿ ಒಂಥರ ತುಂಬ ಹರ್ಟ್ ಆಯಿತು ಅವತ್ತು ನೈಟ್, ಫುಲ್ ಹರ್ಟ್ ಆಯಿತು. ಸೊ ನೆಕ್ಸ್ಟ್ ಡೇ ಐ woke up, I looked at myself in the mirror and I was like, okay, if I have to play cricket, I cannot be like this. Everybody is telling, I think it's high time. ಪಾಪ ನಮ್ಮಮ್ಮನೂ ತುಂಬ ಹೇಳೋರು, ಆದರೆ ಊಟ ಮಾಡ್ಬೇಕಾದ್ರೆ ಹೇಳ್ತಾ ಇರಲಿಲ್ಲ. ಬಿಕಾಸ್ ನನ್ ಸಖತ್ ಕೋಪ ಬರುತ್ತೆ ನನಗೆ, ಸಖತ್ ಕೋಪಿಷ್ಟ. ಅದು ಊಟದ ಮೇಲೆ ಏನೋ ಹೇಳ್ಬಿಟ್ರೆ ನನಗೆ ಇನ್ನೂ ಕೋಪ ಬರುತ್ತೆ. ಸೊ ಪಾಪ ನಮ್ಮಮ್ಮ ಏನೂ ಹೇಳ್ತಾ ಇರಲಿಲ್ಲ, ಏನೋ ನೋಡು ಈ ಥರ ಡಯಟ್ ಅಂದರೆ ರನ್ನಿಂಗ್ ಮಾಡು. ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ಓಡು ಅನ್ನೋರು, ನಾನು ಬೆಸ್ಟ್ ಕ್ಲಬ್ ತನಕ ಹೋಗಿ ಅಂದರೆ ಒಂದು 500 meters ಹೋಗಿ ಸ್ವಲ್ಪ ಹೊತ್ತು ಬ್ಯಾಟಿಂಗ್ ಆಡ್ಬಿಟ್ಟು ಸ್ವಲ್ಪ ನೀರು ಹಾಕೊಂಡು ಅಪ್ಪ ಓಡ್ದೆ ಅಪ್ಪ ಅಂತ ಬರ್ತಾ ಇದ್ದೆ ನಾನು. ಸೊ ಆ ಥರ ಮಾಡಿದವ್ ನಾನು. ಸೊ ಆಮೇಲೆ ರಿಯಲೈಸ್ ಆಯಿತು ಆಗಲ್ಲ ಅಂತ. ಸೊ ಆವತ್ತಿನ ದಿನ ಎದ್ಮೇಲೆ I told myself, okay, at least I don't want to know where I am gonna go, but at least I will do what I can. ನನ್ನ ಕೈಯಲ್ಲಿ ಏನಾಗತ್ತೋ, ಓಕೆ ಇವಾಗ ರನ್ನಿಂಗ್ ಮಾಡಬೇಕು, ಓಡಬೇಕು, ಒಂದೇ ಇದ್ದಿದ್ದು ಊಟ ಕಡಿಮೆ ತಿಂದರೆ ಸಣ್ಣ ಆಗ್ತೀನಿ ಅಂತ ಗೊತ್ತಿತ್ತು. ಸೊ ಓಡಿದೆ, ದಿನ ಓಡ್ತಾನೆ ಇದ್ದೆ. ಊಟ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ತಿಂದೆ. ಅನ್ನ ತಿನ್ನಲಿಲ್ಲ, ಚಪಾತಿ ತಿನ್ನಲಿಲ್ಲ, ಏನಿಲ್ಲ, ಬರೀ ಪಲ್ಯ ತಿಂದೆ, ಜ್ಯೂಸ್ ಕುಡಿದೆ ವಿತೌಟ್ ಶುಗರು. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ಆಮೇಲೆ ನಾನು ಬೌಲಿಂಗ್ ಮೇಲೆ ವರ್ಕ್ ಮಾಡೋಯಿತು. ಸೊ 3-4 months ಬರೇ ಓಡಿದೆ, ಸಣ್ಣ ಆದೆ ಸ್ವಲ್ಪ. ಆಮೇಲೆ ಮತ್ತೆ ಚೆನ್ನೈಗೆ ಹೋದೆ. ಇವನು ಚೆನ್ನೈಯಲ್ಲಿದ್ದ. ಆಮೇಲೆ ಭರತ್ ಅರುಣ್ ಸರ್, ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತು, ಈಸ್ ಬೌಲಿಂಗ್ ಇಂಡಿಯಾ ಬೌಲಿಂಗ್ ಕೋಚು. ಸೊ ನಮ್ಮ ಕೋಚ್ ಸುಧೀನ್ ಶಿಂಡೆ ಅಂತ ಇದ್ದಾರೆ. ಸೊ ಅವರು ನನಗೆ ಹೆಲ್ಪ್ ಮಾಡಿದ್ರು. ಆಬ್ವಿಯಸ್ಲಿ ವಾಸ್ ಸಖತ್ ಜಾಸ್ತಿ ಇತ್ತು ಅವ್ರದ್ದು ಫೀಸು. ಸೊ ಇವ್ರು ನನಗೆ ಹೆಲ್ಪ್ ಮಾಡಿದ್ರು, ಈ ಥರ ನೀನು ಹೋಗೋ ಪರವಾಗಿಲ್ಲ, ನಾನೆಲ್ಲ ನೋಡ್ಕೊತೀನಿ, ನೀನು ಹೋಗಿ ಫಸ್ಟು ಬೌಲಿಂಗ್ ಸರಿ ಮಾಡ್ಕೊ ಅಂತ ಹೇಳಿದ್ರು. ಸೊ ಅಲ್ಲೋದೆ. ಅಲ್ಲಿ ನನಗೆ ಒಂಥರ ಪ್ರಾಬ್ಲಿ ದಟ್ ವಿಲ್ ಬಿ ಮೈ ಲೈಫ್ ಚೇಂಜಿಂಗ್, ಬಿಕಾಸ್ ಫ್ರಮ್ ನಾನು ಹೆಂಗೆ ಬೌಲಿಂಗ್ ಆಗ್ತಾಯಿದ್ದೆ ಟು ಕಮ್ ಬ್ಯಾಕ್ ಟು ಹೌ ಐ ವಾಸ್ ಬಿಫೋರ್. ಆಬ್ವಿಯಸ್ಲಿ ಅಂಡರ್ 16 ಅಂಡರ್ 19 ತುಂಬ ಚೆನ್ನಾಗಿ ಆಗ್ತಾಯಿದ್ದೆ ಬೌಲಿಂಗು. ಬಟ್ 1 year ಲೈಕ್ ಎಲ್ಲ ಕಡೆ ಹೋಗ್ಬಿಟ್ಟೆ. ಲೈಕ್ ಐ ಡಿಂಟ್ ನೋ ವಾಟ್ ವಾಸ್ ಹ್ಯಾಪ್ನಿಂಗ್ ವಿತ್ ಮೈ ಬೌಲಿಂಗ್, ಏನೂ ಆಗ್ತಾ ಇರಲಿಲ್ಲ. ಅಲ್ಲೋದೆ. ಹಿ ಟೋಲ್ಡ್ ಮೀ ಒಂಥರ ಲೈಕ್ ಸಿಂಪಲ್ ವರ್ಡ್ಸಲ್ಲಿ ಹೇಳಿದ್ರು. ಇಟ್ ಟುಕ್ ಮೀ ಅಬೌಟ್ 4-5 sessions ಅಷ್ಟೇ, ಗುಡ್ 4-5 sessions. And then I was ready. Like I knew that, okay, if I bowl like this, I know I'm going to play for the country. ಅಂದರೆ ಜಾಸ್ತಿ ಯೋಚನೆ ಮಾಡಲಿಲ್ಲ, ಬಟ್ ಐ ನ್ಯೂ ಐ ವಾಸ್ ಗೋನ್ ಗೋ ಸಮ್ವೇರ್ ವೆರಿ ಹೈ ಅಂತ. ವೆರಿ ನೈಸ್. ವಾಟ್ ಅನ್ ಇಂಟ್ರೆಸ್ಟಿಂಗ್ ಇನ್ಸ್ಪೈರಿಂಗ್ ಜರ್ನಿ. ತೀರ್ಮಾನ ಒಂದು ಫಿಲಾಸಫಿ ಇದೆ. ಫಸ್ಟು ಜನ ಮಾಡೋದೇ ಅವಮಾನ ಮಾಡಿದ್ಮೇಲೆ ಏನಾದ್ರು ಸಾಧನೆ ಮಾಡಬೇಕು ಅಂತ ನಮಗೂ ಕಿಚ್ಚು ಹುಟ್ಟತ್ತೆ. ಆವಾಗ ನಾವು ಓಡಾಡ್ಬೇಕಾದ್ರೆ ಜನರಿಗೆ ಬರೋದು ಅನುಮಾನ, ಕೊನೆಗೆ ದ ರಿವಾರ್ಡ್ ಇಸ್ ಸನ್ಮಾನ. ಅಮ್ಮ, ಚಿಕ್ಕ ವಯಸ್ಸಿಂದ ವೈಶಾಖ್ ನೋಡಿದ್ದೀರಾ ನೀವು? ಅವ್ರ ಸ್ವಭಾವ ಏನು, ಮತ್ತು ಈ ಒಂದು ಸಾಧನೆಯ ಹಾದಿಯಲ್ಲಿ ಇನ್ನೂ ಶುರು ಅಷ್ಟೇ, ನೀವು ತುಂಬ ಇದೆ. ಇಲ್ಲಿವರೆಗೂ ಬರೋದ್ರಲ್ಲಿ ಅವ್ರ ಜೀವನದ ಮೋಸ್ಟ್ ಟಫೆಸ್ಟ್ ಪಾರ್ಟ್ ಯಾವುದು ಅಂತ ನಿಮ್ಗೆ ಅನ್ಸುತ್ತೆ? ಟಫೆಸ್ಟ್ ಪಾರ್ಟ್ ಅಂದರೆ
ಯಾವುದಿದೆ ಆ್ಯಕ್ಚುಲಿ ಅವನೆಲ್ಲ ತುಂಬ ಕಷ್ಟಪಟ್ಟೆ ಬಂದಿರೋದು. ಟಫೆಸ್ಟ್ ಪಾರ್ಟ್ ಅಂತ ಒಂದು ಚೂರು ಅಂತ ಹೇಳೋಕ್ಕಾಗಲ್ಲ. ಅವನು ಯಾವುದೇ ಒಂದು ಅಚೀವ್ ಮಾಡಬೇಕಾದ್ರೂ ತುಂಬ ಸ್ಟ್ರಗಲ್ ಮಾಡಿಕೊಂಡೇ ಬರಬೇಕು. ಅವನಿಗೆ ಒಂದು ಚೂರು ಈಸಿಯಿಂದ ಸಿಕ್ಕಿಲ್ಲ. ಒಂದು ಹಿ ಸ್ಟಾರ್ಟೆಡ್ ಫ್ರಮ್ ಅಂಡರ್ 14 ಸ್ಟಾರ್ಟ್ ಮಾಡ್ದ. ಅಂಡರ್ 14 ಇರ್ಬೋದು, ಅಂಡರ್ 16 ಇರ್ಬೋದು, ಅಂಡರ್ 19 ಇರ್ಬೋದು. ಅಂಡರ್ 19 ಇಂಜುರಿ, ಸೊ ಹಿ ಹ್ಯಾಡ್ ಟು ಸಿಟ್ ಫಾರ್ ಆಲ್ಮೋಸ್ಟ್ ಲೈಕ್ 1 year. ಆಮೇಲೆ KPL ಶುರು ಆಯಿತು. KPL ಅಲ್ಲಿ ಎವ್ರಿ ಇಯರ್ 2-3 years ಆಲ್ಮೋಸ್ಟ್ ಹಿ ವಾಸ್ ಹೈಯೆಸ್ಟ್ ವಿಕೆಟ್ ಟೇಕರ್. ಅವನು ಆ ಹೈಯೆಸ್ಟ್ ವಿಕೆಟ್ ಟೇಕರ್ ಇದ್ರೂ ಹಿ ಕುಡಂಟ್ ಕಮ್ ಟು ದ ಸೀನಿಯರ್ ಟೀಮ್. ಯಾಕೆ ಅಂದರೆ ದಪ್ಪ ಇದ್ದಾನೆ, ಸೊ ಆಗಲ್ಲ ಅಂತ. ಸೊ ಆಮೇಲೆ ಮತ್ತೆ ಹಿ ಹ್ಯಾಡ್ ಟು ಗೋ ಬ್ಯಾಕ್. ಮತ್ತೆ ಮೊದಲಿಂದ ಕಷ್ಟಪಡು, ಮತ್ತೆ ಅಂಡರ್ 23 ಆಡು. ಅದು ಒಂದು 3-4 years ಆಡು. ಸೊ ಅವ್ನಿಗೆ ಯಾವುದು ಈಸಿಯಾಗಿ ಸಿಕ್ಕಿಲ್ಲ, ಎಲ್ಲ ಕಷ್ಟಪಟ್ಟೆ ಅವ್ನು ಬಂದಿರೋದು. ಕೆಲವ್ರಿಗೆ ಅದು ಕೇಕ್ ಹೋಗ್ತಾರ ಇರತ್ತೆ, ಇನ್ ಕೆಲವ್ರು ಕಷ್ಟಪಟ್ಟೆ ಅವನ್ಗೆಲ್ಲಾನು ಅಷ್ಟೇನೆ, ಯಾವುದು ಅವ್ನಿಗೆ ಈಸಿಯಾಗಿ ಸಿಕ್ಕಿಲ್ಲ. ಬಟ್ ನಮ್ಮಮ್ಮ ನನಗೆಲ್ಲ ಈಸಿಯಾಗಿ ಕೊಟ್ರು. ಏನ್ ಕೇಳಿದ್ರು ತಂದು ಕೊಟ್ರು. ನೈಸ್. RCB ನಲ್ಲಿ ನೀವು ನಿಮ್ಮ ಮಗ ನೆಟ್ ಬೌಲರ್ ಆಗಿ ಹೋಗ್ತಾರೆ. ಪ್ರತಿನಿತ್ಯ ಅವರು ಹಿ ಈಸ್ ವರ್ಕಿಂಗ್ ಟುವರ್ಡ್ಸ್ ದಟ್. ಸೊ ನಿಮ್ಗೆ ಏನಾದ್ರೂ ಒಂದು ಊಹೆ ಇತ್ತಾ, ನನ್ನ ಮಗ ಆಡ್ಬೋದು ಟೀಮ್ಗೆ ಅಂತ ಏನಾದ್ರು ಊಹೆ ಇತ್ತಾ ನಿಮ್ಗೆ? ಅಂದ್ರೆ ಎಕ್ಸ್ಪೆಕ್ಟೇಷನ್ ಇತ್ತಾ? ಖಂಡಿತ ಇತ್ತು. ಅವನ್ಗೆ ಇದೇ ಟೈಮಲ್ಲಿ ಲಾಸ್ಟ್ ಇಯರ್ ಆಕ್ಷನ್ ಆಯ್ತು. ಆಕ್ಷನ್ ಆದಾಗ ಸೆಲೆಕ್ಟ್ ಆಗ್ಲಿಲ್ಲ. ಸೊ ನಾವೆಲ್ಲ ಡಿಸಪಾಯಿಂಟ್ ಆದ್ವಿ ಮನೆಯಲ್ಲಿ. ಪಾಪ ಆಗ್ಲಿಲ್ಲ, ಹೆಸರು ಕೂಡ ಬರ್ಲಿಲ್ಲ, ಹೆಸರು ಬರ್ಲೇ ಇಲ್ಲ. ಇದುವರೆಗೂ ಆಕ್ಷನ್ ಅಲ್ಲಿ ನನ್ನ ಹೆಸರು ಬಂದೇ ಇಲ್ಲ. ಸೊ ಲಾಸ್ಟ್ ಅಲ್ಲಿ ಕೂಡ ನೋಡ್ತೀವಿ ಅಕಸ್ಮಾತ್ ಯಾರಾದ್ರೂ ತಗೋಬಹುದೇನೋ ಅಂತ. ಸೊ ಅದು ಇರ್ಲಿಲ್ಲ. ಸೊ ಹಿ ವಾಸ್ ಡಿಸಪಾಯಿಂಟೆಡ್. ಬಟ್ ನಾವು ಡಿಸಪಾಯಿಂಟ್ ಆಗಿದ್ದೀವಿ ಅಂತ ಅವನ ಹತ್ರ ತೋರಿಸ್ಕೋಬಾರ್ದಲ್ಲ. ತಲೆ ಕೆಡಿಸ್ಕೊಬೇಡ ಬಿಡು, ಇದಾಗ್ಲಿಲ್ಲ ಅಂದ್ರೆ ಇನ್ಯಾವ್ದಾದ್ರೂ ಆಗೇ ಆಗುತ್ತೆ. ಬಟ್ ನಮ್ಮ ಮನ್ಸಲ್ಲಿ ಅನ್ನಿಸ್ತಾ ಇದೆ ನೀನ್ ಹೋಗ್ತೀಯ, ಈ ಸಲ ಆಡ್ತೀಯ ಅಂತ. ಯಾಕೋ ತುಂಬಾ ಸ್ಟ್ರಾಂಗ್ ಫೀಲಿಂಗ್ ಇದೆ ಅಂತ. ಅವನು ಆಗೇ ಇಲ್ವಲ್ಲಮ್ಮ, ಆಕ್ಷನ್ನಲ್ಲೇ ಇಲ್ಲ ನಾನು, ಇನ್ನು ಹೆಂಗಿರ್ತೀನಿ ಅಂತ. ಆಮೇಲೆ ನೆಟ್ ಬೌಲಿಂಗ್ ಹೋದ. ಒಂದು ಸುಮಾರು ಕಡೆ ಎಲ್ಲ ಹಿ ವೆಂಟ್ ಟು ಚೆನ್ನೈ ಸೂಪರ್ ಕಿಂಗ್ಸ್ಗೆ ಹೋದ, ಆಮೇಲೆ ಲಕ್ನೋಗೆ ಹೋದ, ಆಮೇಲೆ ಗುಜರಾತ್ಗೆ ಹೋದ. ಸುಮಾರು ಕಡೆಗೆ ಇದಕ್ಕೆಲ್ಲ ಹೋಗ್ಬಿಟ್ಟು ಬಂದ, ಟ್ರಯಲ್ಸ್ಗೆ ಹೋಗ್ಬಿಟ್ಟು ಬಂದ. ಆಮೇಲೆ ಬಟ್ RCBಗೆ ಮಾತ್ರ ಟ್ರಯಲ್ಸ್ಗೆ ಬರಲಿಲ್ಲ. ಬಟ್ ಹಿ ವಾಸ್ ಮೋರ್ ಕೀನ್ ಆನ್ RCB ಓನ್ಲಿ. ಮೊದಲಿಂದಾನು ಅದೇ ಥರನೇ. ಸೊ ನೆಟ್ ಬೌಲಿಂಗ್ ಹೋಗ್ತೀನಿ ನಾನು ಅಂತ ಹೇಳಿ ಅವನೇ ಇಂಟ್ರಾಕ್ಟ್ ಮಾಡ್ಕೋತಾ ಇದ್ದ. ಸೊ ಅವತ್ತು ಹೋದ. ಆಗ್ಲೂ ಅಂತ ಇದ್ದೆ, ಏನಾದರೂ ಯಾರಿಗಾದ್ರೂ ಇಂಜುರಿ ಆಗ್ಬಿಟ್ಟು ನೀನು ಒಳಗಡೆ ಹೊಟ್ಟೋದ್ರೆ ಏನು ಚೆನ್ನಾಗಿರತ್ತೆ ಅಲ್ವಾ ಅಂತೆಲ್ಲಾನು ಮನ್ಸಲ್ಲಿ ಅನ್ಸೋದು. ಆಮೇಲೆ ಅವ್ನು ಅವತ್ತು ಹೋದಾಗ್ಲೂ ಅಂತ ಇದ್ದೆ, ಯಾಕೋ ಅನ್ನಿಸ್ತಾ ಇದೆ ಈ ವರ್ಷ ನೀನು ಆಡ್ತೀಯ IPL ಅಂತ, ತುಂಬ ಸ್ಟ್ರಾಂಗ್ ಫೀಲಿಂಗ್ ಇದೆ ಅಂತ. ಸೊ ಒಂದಿನ ಅವನು ಹೀಗೆ ನಾವೆಲ್ಲೋ ಹೋಗಿದ್ವಿ, ಫೋನ್ ಮಾಡಿಬಿಟ್ಟು ನಾನು ಈ ಥರ ನನ್ನ ಟೀಮಿಗೆ ತಗೋತಾ ಇದ್ದಾರೆ ಅಂದಿದ್ದ ದಿನ, ಅಪ್ಪ ಅದು ಎಂಥ ದಿನ ಅಂದರೆ ನಿಜವಾಗ್ಲೂ ಅವತ್ತು ರಾತ್ರಿ ಕಂಪ್ಲೀಟ್ಲಿ ನಿದ್ದೆ ಮಾಡಿಲ್ಲ. ಯಾಕೆಂದರೆ ಯಾರ ಹತ್ರ ಹೇಳಂಗಿಲ್ಲ. ಹೇಳಿದ್ದ ಅವನು, ಯಾರ ಹತ್ರ ಹೇಳಬೇಡ, ಅನೌನ್ಸ್ ಮಾಡ್ಬೇಕಾದ ಅಫಿಷಿಯಲ್ ಆಗಿ. ಅನೌನ್ಸ್ ಮಾಡಿಲ್ಲ ಅಂದರೆ ಯಾರ ಹತ್ರನೂ ಹೇಳಬೇಡ ಅಂತ. ಒಂದಿನ ವೆಯ್ಟ್ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ ಯಾರ ಹತ್ರನೂ ಹೇಳ್ದಿರ ಇರೋದಕ್ಕೆ. ಆ ಖುಷಿ ಅಲ್ವಾ ಅದು. 2 ದಿನ ಆಯಿತು ಅನೌನ್ಸ್ ಮಾಡಿಲ್ಲ. ದಿನ ಫೋನ್ ಮಾಡೋದು, ಅನೌನ್ಸ್ ಮಾಡ್ತಾರ ಇವತ್ತು ಅನ್ನೋದಿಲ್ಲ, ಇನ್ನು ಶೂಟ್ ಮಾಡೋ ತನಕ ಅನೌನ್ಸ್ ಮಾಡಲ್ಲ ಅವರು ಅಂತ. ದೆನ್ ಹಿ ವಾಸ್ ಕಮಿಂಗ್ ಬ್ಯಾಕ್ ಫ್ರಮ್ ಕೋಲ್ಕತ್ತಾ, ಫ್ಲೈಟಲ್ಲಿದ್ದ. ಆಗ ದೇ ಅನೌನ್ಸ್ಡ್. ಸೊ ಇವನಿಗೆ ಫೋನ್ ಮಾಡೋಕ್ಕೆ ಇವನ್ ಫೋನ್ ಸ್ವಿಚ್ ಆಫ್. ಅವತ್ತು ಎಷ್ಟು ಚೆನ್ನಾಗಿತ್ತು ಅವತ್ತು ಅಂದ್ರೆ ನಿಜವಾಗ್ಲೂ. ಒಂದು ವಿಚಾರ ಹೇಳಿ, ವೈಶಾಖನ ನೀವು ಚಿಕ್ಕ ಹುಡುಗನಿಂದ ನೋಡ್ಕೊಂಡ್ ಬಂದಿದ್ರ. ವೈಶಾಖ್ ತುಂಬಾ ಜನ ಹುಡುಗರನ್ನ ನೀವು ಚಿಕ್ಕ ಹುಡುಗರಿಂದ ನೋಡ್ಕೊಂಬ, ನಾಟ್ ದಟ್ ಯುವರ್ ಓಲ್ಡ್, ಬಟ್ ವೈಶಾಖ್ ಬೆಳೆದ್ ಬಂದಿರೋ ಹಾದಿ ಆಸ್ ಎ ಕ್ರಿಕೆಟರ್ ನೀವು ಹೇಗೆ ನೋಡಿದಿರ ಸರ್? ನನಗೆ ವೈಶಾಖ್ ಅಂದಿದ ತಕ್ಷಣ ಜ್ಞಾಪಕ ಬರೋದು ಜೋಸೆಫ್ ಹೂವರ್ ಅವರು ಇವ್ರ ಬಗ್ಗೆ ಫಸ್ಟ್ ಹೇಳಿದ್ದು. ಅಲ್ಲಿನೇ ಇವರು ಅಕಾಡೆಮಿಗೆ ಹೋಗ್ತಾ ಇದ್ರು ಅನ್ಸುತ್ತೆ, ಬೆಸ್ಟ್ ಕ್ಲಬ್ಗೆ. ಸೊ ಅವರು ಬಾಯಿಂದ ಬಂದರೆ ನಾರ್ಮಲಿ ನಮಗೆಲ್ಲ, ನಾವು ರಾಹುಲ್ ದ್ರಾವಿಡ್ ಎಲ್ಲ ಆಡಬೇಕಾದ್ರೆ ಜೋಸೆಫ್ ಹೂವರ್ ಒಂಥರ ಎಲ್ಲ ಸೀರೀಸ್ಗಳು ಕವರ್ ಮಾಡೋರು, ಇಂಡಿಯಾ ಸೀರೀಸ್ಗಳು. ಅವ್ರು ಸುಮ್ಮನೆ ಯಾರ್ದು ಹೆಸರು ಹೇಳ್ತಾ ಇರಲಿಲ್ಲ. ಸೊ ನಾವು ಸೆಲೆಕ್ಟರ್ ಆಗಿದ್ದಾಗ ಅವ್ರ ಬಾಯಿಂದ ಬಂದಂಥ ಹೆಸರು ವೈಶಾಖ್ ವಿಜಯ್ ಕುಮಾರ್. ಈ ಹುಡುಗ ಸಿಕ್ಕಾಪಟ್ಟೆ ಎನರ್ಜೆಟಿಕ್ಕು, ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರೆ, ಆ ಏಜ್ಗೆ ಎನರ್ಜಿ, ಫುಲ್ ಆಫ್ ಎನರ್ಜಿ ಅಂತ ಒಳ್ಳೊಳ್ಳೆ ಮಾತುಗಳು ಹೇಳಿದ್ರು. ಸೊ ಅದಾದ್ಮೇಲೆ ಮೇ ಬಿ ಹೋಗ್ತಾ ನಾವು ಒಂದು ಏಜ್ ಗ್ರೂಪ್ ಮೇಲಿರ್ತಾ ಇದ್ವಿ. ಮೇ ಬಿ ನಾವು ಅಂಡರ್ 19 ಕೋಚ್ ಇದ್ದಾಗ ಇವರು ಅಂಡರ್ 16 ಆಡ್ತಾಯಿದ್ರು. ನಾವು ಕರ್ನಾಟಕ A ಕೋಚ್ ಇದ್ದಾಗ ಇವರು ಅಂಡರ್ 19 ಇಂದ ಅಲ್ಲಿಗೆ ಬರ್ತಾಯಿದ್ರು. ನಾವು ಸೀನಿಯರ್ಸ್ಗೆ ಹೋದಾಗ ಇವರು ಕರ್ನಾಟಕ A ಇರ್ತಾಯಿದ್ರು. ಬಟ್ ಆ ಗ್ರೂಪು ನಾವು ಕಣ್ಣಿಟ್ಟೇ ಇರ್ತಾಯಿದ್ವಿ. ಇವರು ಪ್ರಸಿದ್ಧ ಕೃಷ್ಣ, ಇವರೆಲ್ಲ ಟ್ಯಾಲೆಂಟ್ಗಳು ಎವ್ರಿ ಟೈಮ್ ಪುಷ್ ಮಾಡೋರು ಸೀನಿಯರ್ಸ್ನ. ಯಾಕೆಂದರೆ ಇವ್ರಿಗೆ ಅಷ್ಟು ಈಸಿಯಾಗಿ ಬಂದಿಲ್ಲ ಚಾನ್ಸು. ಇವ್ರಿಗೆ ಕೇಳ್ಬೋದು.
ಕರ್ನಾಟಕ ಯಾರೇ ಆಡಿದ್ರು ಅಷ್ಟು ಈಸಿಯಾಗಿ ಬರಲ್ಲ. ಸೊ ಇವ್ರು ಫೈಟ್ ಮಾಡಬೇಕಾಗಿದ್ದು ಎಲ್ಲ ವಿನಯ್ ಕುಮಾರ್, ಅರವಿಂದ್, ಸ್ಟುವರ್ಟ್ ಬಿನ್ನಿ ಎಲ್ಲ ಅಂದರೆ ಎಲ್ಲ ಇಂಡಿಯಾಗ ಆಡಿದವರು, ಇಲ್ಲಾಂದರೆ ಅಭಿಮನ್ಯು ಮಿಥುನ್, ಇಂಥ ಜಾಗನ ಫಿಲ್ ಮಾಡೋವಂಥ ಯಂಗ್ಸ್ಟರ್ಸ್ ಯಾರಪ್ಪ ಅಂದರೆ ಇದ್ದಿದ್ದು ಇವರು. ಸೊ ಕರ್ನಾಟಕ ಎ ತಂಡದಲ್ಲಿರ್ಬೋದು, ಅಂಡರ್ 19 ಸೊ ಆ ಜರ್ನಿ ತುಂಬ ಕಷ್ಟ ಆಯಿತು. ಯಾಕೆಂದರೆ ಯಾರೂ ಬಿಟ್ಕೊಡೋಕ್ಕೆ ರೆಡಿ ಇಲ್ಲ. ಎಲ್ಲರೂ 5 ವಿಕೆಟ್ ಹೋಲ್ಸ್ ಎತ್ತೋರು, ಎಲ್ಲರೂ ಒಂದು ಲೆವೆಲ್ ಮೇಲೆ ಫಿಟ್ನೆಸ್ ಇಟ್ಕೊಂಡು ಮಾಡ್ತಾ ಇರೋರು. ಸೊ ವೈಶಾಖ್ ಅಂದಿದ ತಕ್ಷಣ ನನಗೆ ಬರೋದು ಯಾವ ಥರ ಇವ್ರ ಜರ್ನಿ. ಇವಾಗ ಅದು ಮಹಾರಾಜ ಟ್ರಾಫಿ ಅಂತ ಅನ್ನಿಸ್ಕೊಳ್ಳುತ್ತೆ. ಆ T20 ಫಾರ್ಮ್ಯಾಟಲ್ಲಿ ಎಲ್ಲರೂ ಇದ್ದಾಗ ಆ ಸ್ಟೇಜ್ ಯೂಸ್ ಮಾಡ್ಕೊಂಡಿದ್ದು ನನ್ನ ನೆನಪಿಗೆ ಬರುತ್ತೆ. ಯಾಕೆಂದ್ರೆ ನಾನು ಟ್ಯಾಲೆಂಟ್ ಸ್ಕೌಟ್ ಥರ ಸೀನಿಯರ್ಸ್ಗೋಸ್ಕರ ಹೋಗಿದ್ದೆ ನಾನು ಅವಾಗ, ರಣಜಿ ಟ್ರಾಫಿ ಅಸಿಸ್ಟೆಂಟ್ ಕೋಚ್ ಇದ್ದಾಗ. ಸೊ ಅವಾಗೂ ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ಪರ್ಫಾರ್ಮೆನ್ಸಸ್ ಕೊಟ್ಟಿದ್ದು. ಸೊ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸಸ್ ಕೊಟ್ಟಿದ್ದು ಅದೆಲ್ಲ ಇರುತ್ತೆ. ಎಲ್ಲರೂ ವಿಕೆಟ್ ಎತ್ತಾರೆ, ಎಲ್ಲ ರನ್ ಹೊಡಿತಾರೆ, ಬಟ್ ಹೇಗೆ ಹೊಡಿತೀರಾ, ಯಾವ ಥರ ಆ್ಯಟಿಟ್ಯೂಡ್ ಇರುತ್ತೆ, ಅಂದರೆ ಅಗೇನ್ಸ್ಟ್ ದ ಬೆಸ್ಟ್ ಟೀಮ್ಸ್ ಏನು ಮಾಡ್ತೀರಾ ಅನ್ನೋದು ನಾವು ನೋಡ್ತಾ ಇರ್ತೀವಿ. ಅದರಲ್ಲಿ ಡೆಫಿನೆಟ್ಲಿ ಡಿಸ್ಟಿಂಕ್ಟಿವ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ದು ವೈಶಾಖ್. ನಿಮ್ಮ 3ನೇ ಬಾಲ್ಗೆ ನೀವು ವಾರ್ನರ್ ವಿಕೆಟ್ ಎತ್ತೀರಾ. ಫ್ಯಾಫ್ ಅವ್ರ ಜೊತೆಗೆ ನಿಮ್ಮ ಕ್ಯಾಪ್ಟನ್ ಜೊತೆಗೆ ಹೇಗೆ ಪ್ಲ್ಯಾನ್ ಮಾಡಿದ್ರಿ ಆ ವಿಕೆಟ್ನ? ಸೊ ಅದ್ರ 2 ಬಾಲು ಜೋರ ಹಾಕಿದ್ದೆ. ಸೊ ನಂದು ನಕಲ್ ಬಾಲು ಅವರು ನಾನು ಯೂಶಲಿ ಇದು ಟೀಮಿಗೆ ಬಂದಿದ್ದ ಕಾರಣನೇ ಅದು. ನಕಲ್ ಅಂದರೆ ಸ್ಲೋವರ್ ಬಾಲ್, ಸ್ಲೋವರ್ ಬಾಲು. ಸೊ ಪ್ರಾಕ್ಟೀಸ್ ಮ್ಯಾಚಲ್ಲಿ ಅವ್ರು ಬ್ಯಾಟಿಂಗ್ ಆಡ್ಬೇಕಾದ್ರೆ ನನಗೆ 1 ಓವರ್ ಪ್ರಾಕ್ಟೀಸ್ ಮ್ಯಾಚಲ್ಲಿ ಬೌಲಿಂಗ್ ಕೊಡ್ತಾರೆ. ಸೊ ಆ ಓವರ್ ನಾನು ತುಂಬ ಚೆನ್ನಾಗಿ ಹಾಕ್ತೀನಿ, ಅವ್ರ ವಿಕೆಟೇ ಎತ್ತೀನಿ. ಸೊ ಅಲ್ಲಿ ಸೊ ಅವ್ರ ವಿಕೆಟ್ ಎತ್ತಿದ್ದು ಸ್ಲೋರ್ ಬಾಲಲ್ಲೇ. ಸೊ ಅವ್ರು ನಂಗೆ ಬಂದು ಹೇಳ್ತಾರೆ, ನೀನು ಸ್ಲೋರ್ ಒನ್ ಚೆನ್ನಾಗಿ ಹಾಕ್ತೀಯಾ, ಸೊ ಅದನ್ನೇ ಹಾಕು, ಜೋರಾಗಿ ಹಾಕಿದ್ರೆ ಈಸಿ ಇದೆ ವಿಕೆಟು, ಸೊ ನೀನು ಅದನ್ನು ಹಾಕು ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಓಕೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಅವ್ರು ಹೋಗ್ತಾರೆ. ಸೊ ಹಾಕ್ತೀನಿ, ಬಾಲ್ ಹಾಕ್ತೀನಿ, ಕರೆಕ್ಟಾಗಿ ವಿರಾಟ್ ಅವರು ಅಲ್ಲಿ ಮಿಡ್ ವಿಕೆಟಲ್ಲಿ ಇರ್ತಾರೆ, ಅವ್ರಿಗೆ ಹೊಡಿತಾರೆ ಕ್ಯಾಚು. ಸೊ ನನಗೆ ಆ ಮೂಮೆಂಟು ಒಂಥರ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಇನ್ನೂ ನನ್ನ ಕಣ್ಣು ಮುಂದೆನೇ ಇದೆ. ನೀವು ಫಸ್ಟು ಆಡೋದಕ್ಕಿಂತ ಸೆಲೆಕ್ಟ್ ಆದಾಗ ವಿರಾಟ್ ಕೊಹ್ಲಿ ಅವ್ರು ಬಂದು ನಿಮ್ಮ ಹತ್ರ ಏನು ಹೇಳ್ತಾರೆ? ಸೊ ಟೀಮ್ ರೂಮ್ಗೆ ಯೂಶಲಿ ಕ್ಯಾಪ್ ಹ್ಯಾಂಡ್ ಓವರ್ ಮಾಡೋ ಟೀಮ್ ರೂಮಲ್ಲಿ. ಸೊ ಹೊರಡಕ್ಕೆ ಮುಂಚೆ ಟೀಮ್ ರೂಮಿಗೆ ಕರೀತಾರೆ. ಅದಕ್ಕೆ ಮುಂಚೆ ರಾತ್ರಿನೇ ಕೋಚ್ ಹೇಳಿದ್ದಾರೆ ನೀನು ಆಡ್ತೀಯ ಅಂತ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಸೊ ನಾವು ಅಮ್ಮಂಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತಾಯಿದ್ದೆ, ಅಮ್ಮ ನಿದ್ದೆ ಬರ್ತಾ ಇಲ್ಲ, ಏನು ಮಾಡೋದು ಗೊತ್ತಿಲ್ಲ. ಮಧ್ಯಾಹ್ನ ಮ್ಯಾಚ್ ಬೇರೆ ಇತ್ತು. ಸೊ ಹಂಗೂ ಬೆಳಗ್ಗೆ ಆಯಿತು, ಹಿಂಗೂ ಟೈಮ್ ಆಯಿತು, ಇನ್ನೇನು ಟೀಮ್ ಮೀಟಿಂಗ್ ಬಂದ್ವಿ, ಟೀಮ್ ರೂಮಿಗೆ ಬಂದ್ವಿ. ಸೊ ಎಲ್ಲರೂ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು, ಎಲ್ಲರೂ ಟೀಮ್ ರೂಮ್ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಯಾಕೆಂದರೆ ಅಲ್ಲಿ ತನಕ ನಾನು ಬರೀ ನೆಟ್ ಬೌಲರ್ ಆಗಿದ್ದೆ. ಸೊ ಅಲ್ಲಿ ಟೀಮ್ ರೂಮ್ಗೆ ಹೋದೆ. ಅಲ್ಲಿ ಹೋದಾಗ ಎಲ್ಲರೂ ಇದ್ದಾರೆ, ಎಲ್ಲ ಅವ್ರ ಅಕ್ಕಪಕ್ಕನೇ ಕೂತ್ಕೋಬೇಕಾಗಿತ್ತು. ಬೀನ್ ಬ್ಯಾಗ್ ಮೇಲೆ ಎಲ್ಲರೂ ಕೂತಿದ್ದಾರೆ, ನಾನು ಕೂತ್ಕೊಂಡಿದ್ದೀನಿ. ಹಿಂಗೆ ಸಡನ್ ಆಗಿ ನೋಡಿದ್ರೆ ವಿರಾಟ್ ಅವರು ಕೂತಿದ್ದಾರೆ. ಸೊ ಒಂಥರ ಗೂಸ್ ಬಂಪ್ಸ್ ಮೂಮೆಂಟ್ ಅದು. ಅಲ್ಲಿ ನೋಡಿದೆ, ಹಿಂಗೆ ಕರೆದ್ರು, ಈಗ ಕ್ಯಾಪ್ ಕೊಡೋಕ್ಕೆ ಜಾಶ್ ಹೇಸಲ್ವುಡ್ಗೆ ಕ್ಯಾಪ್ ಕೊಡಿ ಅಂತ ಹೇಳಿದ್ರು. ನಾನು ಅನ್ಕೊತಾ ಇದ್ದೆ ವಿರಾಟ್ ಅವ್ರು ಕೊಟ್ಟರೆ ಹಿಂಗಿರ್ಬೋದು ಅಂತ ಅನ್ಕೊತಾ ಇದ್ದೆ. ಬಟ್ ಆಬ್ವಿಯಸ್ಲಿ ಹೇಸಲ್ವುಡ್ ಅವರು ಸಖತ್ ಒನ್ ಆಫ್ ದ ಬೆಸ್ಟ್ ಬೌಲರ್ಸ್ ಇನ್ ದ ವರ್ಲ್ಡ್. ಸೊ ಅವ್ರು ಕೊಟ್ಟರು. ಆಮೇಲೆ ಮಾತಾಡಿ ಅಂತ ಹೇಳ್ತಾರೆ, 2 ನಿಮಿಷ ಮಾತಾಡಿ ಅಂತಾರೆ. ಫುಲ್ ಎಮೋಷ್ನಲ್. ನಾನು ಏನು ಮಾಡಬೇಕು ಗೊತ್ತಿಲ್ಲ, ಎಲ್ಲಿ ನೋಡಿದ್ರು ಅವರೇ ಕಾಣಿಸ್ತಾ ಇದ್ದಾರೆ, ವಿರಾಟ್ ಅವರೇ ಕಾಣಿಸ್ತಾ ಇದ್ದಾರೆ. ಸೊ ಹಿಂಗೆ ತಿರುಗಿದ್ರೆ ಅವರೇ ಕಾಣಿಸ್ತಾ ಇದ್ದಾರೆ, ಏನಪ್ಪ ಮಾತಾಡೋದು ಅಂದ್ಬಿಟ್ಟು ಸೊ ಏನೋ 2 ನಿಮಿಷ ಮಾತಾಡ್ಬಿಟ್ಟು ಹಿಂಗೆ ಬರ್ತೀನಿ. ಅವರು ಬರ್ತಾರೆ ನನ್ನ ಹತ್ರ, ಬಂದ್ಬಿಟ್ಟು ಗುಡ್ ಲಕ್, ಯು ಡಿಸರ್ವ್ ದಿಸ್, ಸೊ ಹೋಪ್ಫುಲಿ ಯು ಹ್ಯಾವ್ ಅ ಗುಡ್ ಒನ್ ಅಂತ ಹೇಳ್ತಾರೆ. ಇಷ್ಟೊತ್ತು ಹರಟೆ ಹೊಡೆದಿದ್ದು ಹೇಗೆ ಅನಿಸ್ತು? ನಾಯಕ ವಿತ್ ವಿನಾಯಕ ದಿಸ್ ಪಾಡ್ಕಾಸ್ಟ್, ವಾಟ್ ಯು ಹ್ಯಾವ್ ಟು ಸೇ? ಥ್ಯಾಂಕ್ ಯು ಸೊ ಮಚ್. ಐ ಥಿಂಕ್ ದಿಸ್ ಇಸ್ ಮೈ ಫಸ್ಟ್ ಪಾಡ್ಕಾಸ್ಟ್ ನಾನು ಮಾಡ್ತಾ ಇರೋದು. ನಾನು ನರ್ವಸ್ ಇದ್ದೆ ಬರೋಕ್ಕೆ. ಐ ಡಿಂಟ್ ನೋ ಹೌ ಟು ಟಾಕ್. ಬಟ್ ಇದರಲ್ಲಿ ನನಗೆ ಹೆಂಗೆ ಅನಿಸ್ತು ಅಂದರೆ ಐ ಡಿಂಟ್ ನೋ ಕ್ಯಾಮ್ರಾಸ್ ಇದೆ ಅಥವಾ ಮೈಕ್ ಇದೆ ನಾನು ನಿಮ್ಮ ಹತ್ರ. ಇಟ್ ವಾಸ್ ಜಸ್ಟ್ ಅ ಕಾನ್ವರ್ಸೇಷನ್. ನಾನು ನಿಮ್ಮ ಜೊತೆ ಆರಾಮಾಗಿ ಮಾತಾಡ್ತಾ ಇದ್ದೆ. ತುಂಬ ಖುಷಿ ಆಯಿತು. ಯು ಗೇವ್ ಮಿ ಅ ಲಾಟ್ ಆಫ್ ಸರ್ಪ್ರೈಸಸ್ ಟುಡೇ. ಮೇ ಬಿ ಗಿಫ್ಟ್ಸ್ ಎಲ್ಲ ಇದ್ದಿದ್ರೆ ಹಿಂಗೆ ಇಟ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಒನ್ ಮೋರ್ ಗಿಫ್ಟ್ ಏನಂದರೆ ಇಲ್ಲಿರುತ್ತೆ ಯಾವಾಗಲೂ, ನಿಮ್ಮ ಶೋ ಯಾವಾಗಲೂ ಇಲ್ಲಿರುತ್ತೆ. ಬಿಕಾಸ್ ದಿಸ್ ಮೈ ಫಸ್ಟ್ ಶೋ ಆ್ಯಂಡ್ ಮೈ ಮಾಮ್ ವಾಸ್ ವಿತ್ ಮೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಎಸ್, ಎಲ್ಲರೂ ಸಪೋರ್ಟ್ ಮಾಡಿ. ಈ ಪಾಡ್ಕಾಸ್ಟ್ ತುಂಬ ಚೆನ್ನಾಗಿದೆ. ಹೋಪ್ಫುಲಿ ಎವ್ರಿಬಡಿ ಸಬ್ಸ್ಕ್ರೈಬ್ಸ್ ಆ್ಯಂಡ್ ಪ್ಲೀಸ್ ಫಾಲೋ ದಿಸ್ ಚಾನಲ್. ಓಹ್, ಸ್ವೀಟ್ ಆಫ್ ಯು ಸರ್, ವೆರಿ ವೆರಿ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಎಲ್ಲ RCB ಫ್ಯಾನ್ಸ್ ಮಾಡಬೇಕು ಅಂತ ಹೇಳ್ತಾ, ಒನ್ಸ್ ಅಗೇನ್ ನಮ್ಮ ಕರೆಗೆ ಹೋಗೊಟ್ಟು ಮೋಸ್ಟ್ ಹ್ಯಾಪ್ನಿಂಗ್ ಒಂಥರ ಹಾಟ್ ಕೇಕ್ ಇದ್ದಂಗೆ ಇವರು ನಮ್ಮಂಥ ಪಾಡ್ಕಾಸ್ಟಿಗೆ ಬಂದಿದ್ದು ಇನ್ನೂ ಖುಷಿ ಆಯಿತು. ನಾವು ಕನ್ನಡ ಪಾಡ್ಕಾಸ್ಟ್ ಅಂತ ಇದ್ದಂಗೆ ಇನ್ನೂ ಉತ್ಸಾಹದಲ್ಲಿ ಬಂದರು ಅವರು. ನಂಗೆ ಅದೇ ಇನ್ನೂ ಖುಷಿಯಾಗಿದ್ದು. ಇಲ್ಲಿವರೆಗೂ ಬಂದಿದ್ದೀರಾ, ನಮ್ಮ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ ಇದೆ ನಿಮಗೆ ಕೊಡೋದಕ್ಕೆ. ಆನ್ ಬಿಹಾಫ್ ಆಫ್ ಹೊಸ ಚಿಗುರು, ವಿ ವಾಂಟ್ ಯು ಟು ಹ್ಯಾವ್ ಅ ಗಾರ್ಡನ್ ಅಟ್ ಯುವರ್
balcony, so it's a vertical garden Mom for will you. be very happy. Thank you so much. It's a kit where everything is there inside it. Thank you so much. Yeah. On that note, ಈ ಸಂಚಿಕೆಯನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬರು ಸಾಧಕರನ್ನ ನಿಮ್ಮ ಮುಂದೆ ಕರ್ಕೊಂಬರ್ತೀವಿ. ಅವರ ಬದುಕನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತೀವಿ. ನನ್ನ ಅಲ್ಲಿವರೆಗೂ ಮಿಸ್ ಮಾಡಿ, ಬ್ಲೆಸ್ ಮಾಡಿ. ಟೇಕ್ ಕೇರ್.